ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಸೂಪರಾಗಿರೋ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಪನ್ನೀರ್ ಮಟರ್ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆಗೋಷ್ಟೊತ್ತಲ್ಲಿ ಸ್ಪೈಸಸ್ ಏನೇನಂತ ಹೇಳ್ಬಿಡ್ತೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಕಾಡು ಏಲಕ್ಕಿ, ಜಾಪತ್ರೆ, ಚಕ್ರ ಮೊಗ್ಗು, ಸೋಂಪು, ಜೀರಿಗೆ, ಮೆಣಸು, ಹಾಗೆ ಬಿರಿಯಾನಿ ಎಲೆ ಒಂದು ಅರ್ಧ ಎಲೆ ತೊಗೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು 3 ಪೀಸ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೀವು ಕೂಡ ಈ ರೀತಿ ಬಿರಿಯಾನಿನ. ಈಗ 2 ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಈರುಳ್ಳಿ. ಈಗ ಇದಕ್ಕೆ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದು ಖಾರ ಇರಲಿಲ್ಲ ಮೆಣಸಿನ್ಕಾಯಿ, ಹಾಗಾಗ್ಬಿಟ್ಟು ನಾನು ಮಧ್ಯಕ್ಕೆ ಸೀಳ್ ಮಾಡಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ನೀವು ಖಾರ ಇತ್ತು ಅಂತ ಹೇಳಿದರೆ ಒಂದು 2 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಒಂದು 2 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಟೊಮೆಟೊ ಎಲ್ಲ ಫ್ರೈ ಆಗ್ತಿರಲಿ ಅಷ್ಟರಲ್ಲಿ ಏನೇನು ಮಸಾಲೆ ಅಂತ ಹೇಳ್ತೀನಿ. ಶುಂಠಿ, ಹಾಗೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದ್ರ ಜೊತೆಗೆ ಮೊಸರು ಸೇರಿಸ್ಕೊತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ ನಾನು. ಮೊಸರು ಹೇಗಿದ್ದರೂ ಬಿರಿಯಾನಿಗೆ ಹಾಕೋತೀವಲ್ವ, ಅದರ ಬದಲು ಈ ರೀತಿ ಗ್ರೈಂಡ್ ಮಾಡೋದಕ್ಕೆ ಸೇರಿಸ್ಕೊಂಡ್ರೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈಗ ಅದನ್ನು ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ, ಟೊಮೆಟೊ ಎಲ್ಲದೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಟನ್ ಸಾಂಬಾರು ಪುಡಿ, ಅಂದರೆ ಖಾರಕ್ಕೆ ಎಷ್ಟು ಬೇಕಷ್ಟು ಮಟನ್ ಸಾಂಬಾರು ಪುಡಿ ಸೇರಿಸ್ಕೊಂಡಿದ್ದೀನಿ. ನೀವು ಅಚ್ಕಾರದ ಪುಡಿ ಸೇರಿಸ್ಕೊಂಡು ಕೂಡ ಮಾಡಿಕೊಡ್ಬೋದು ಈ ಬಿರಿಯಾನಿನ. ತುಂಬಾ ಚೆನ್ನಾಗಿರುತ್ತೆ. ಈಗ ಎಲ್ಲ ಫ್ರೈ ಆಗ್ತಿದ್ದಾಗೆ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡ್ವಿ ಆ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅದನ್ನು ಕೂಡ ಆ ಕ್ಲಿಪ್ಪಿಂಗು ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಹಾಗೆ ಹೇಳಿದ್ದೀನಿ ನಿಮಗೆ ಆ ರೀತಿ ಮಾಡ್ಕೊಳ್ಳಿ ಅಂತೇಳ್ಬಿಟ್ಟು. ಈಗ ಹಸಿ ಬಟಾಣಿನ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ಎಷ್ಟು ಬೇಕು ಬಿರಿಯಾನಿಗೆ ಅಷ್ಟು ಉಪ್ಪನ್ನು ಈ ಟೈಮಲ್ಲೇ ಸೇರಿಸ್ಕೊಂಬಿಡೋಣ. ಉಪ್ಪೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಆ ಮಸಾಲೆ ಜೊತೆ ಎಲ್ಲ ಒಂದು ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಚೆನ್ನಾಗಿ ಫ್ರೈ ಆದರೆ ನಿಮಗೆ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಈಗ ರೈಸ್ ಸೇರಿಸ್ಕೊತಾ ಇದ್ದೀನಿ ನಾನು. ನೀವು ರೈಸನ್ನು ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಕೊಂಡು ಕೂಡ ಹಾಕೊಬೋದು. ತಕ್ಷಣ ತೊಳೆದ್ಬಿಟ್ಟು ಕೂಡ ಹಾಕೊಬೋದು. ನೆನೆಸಿಟ್ಕೊಂಡೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ. ಈಗ ಅಕ್ಕಿ ಸೇರಿಸ್ಕೊಂಡು ಚೆನ್ನಾಗಿ ಎಲ್ಲ ಒಂದು ಮಿಕ್ಸ್ ಮಾಡ್ಕೊತಿದ್ದೀನಿ, ಆ ಮಸಾಲೆ ಎಲ್ಲ ಬೆರೆಯೋ ರೀತಿ. ಈಗ ಇದಕ್ಕೆ ಬಿಸಿ ಮಾಡಿರುವಂಥ ನೀರನ್ನು ಸೇರಿಸ್ಕೊತಿದ್ದೀನಿ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಹಾಗಾಗಿ ಮಿಕ್ಸಿ ಜಾರಿಗೂ ಅದೇ ನೀರನ್ನೇ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ಕೋಬೇಕಾಗತ್ತೆ. ಈಗ ನೀರೆಲ್ಲ ಸೇರಿಸ್ಕೊಂಡು ಈ ಟೈಮಲ್ಲಿ ಒಂದು ಸರಿ ಟೇಸ್ಟ್ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಕಡಿಮೆ ಇತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು. ಹಾಗೆ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಪನ್ನೀರೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು. ಈಗ ಸ್ವಲ್ಪ ಒಂದು ಸರಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಉಪ್ಪು, ಹಾಗೆ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಪನ್ನೀರೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಬಿರಿಯಾನಿ ಜೊತೆ ಸೇರಿಸ್ಕೊಂಬಿಡೋಣ. ಈ ರೀತಿ ಮಾಡ್ಕೊಂಡು ಪನ್ನೀರ್ ಹಾಕೋದ್ರಿಂದ ಒಡೆದೊಡ್ದು ಹೋಗಲ್ಲ ಪನ್ನೀರೆಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಸಲ್ ಹೊಡೆಸ್ಕೊಂಡ್ರೆ ಸೂಪರಾಗಿರೋ ಮಟರ್ ಪನ್ನೀರ್ ಬಿರಿಯಾನಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ. ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಜೋರಾಗೆಲ್ಲ ತಿರ್ಸೋಕೆ ಹೋಗಬೇಡಿ, ಪನ್ನೀರೆಲ್ಲ ಒಡೆದೋದಾಗ ಆಗಿಬಿಡುತ್ತೆ. ನಿಧಾನವಾಗಿ ಸ್ಮೂತಾಗಿ ತಿರುಗಿಸ್ಕೊಳ್ಬೇಕಷ್ಟೆ. ನೋಡ್ತಾ ಇದ್ದೀರಲ್ವ ಸೂಪರಾಗಿರೋ ಯಮ್ಮಿ ಮಟರ್ ಪನ್ನೀರ್ ಬಿರಿಯಾನಿ ರೆಡಿ ಆಯಿತು. ಇದ್ರ ಜೊತೆ ಒಂದು ಮೊಸರು ಬಜ್ಜಿ ಇದ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ.